ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಾನು ಈಗ ಬಂದಿದ್ದೇನೆ. ಪ್ರಕೃತಿ ನನ್ನ ಸುತ್ತಲೂ ಸಹ ಪ್ರಕೃತಿಯ ಸಣ್ಣ ಸಣ್ಣ ಗಿಡಗಳು ಇವೆ. ಆ ಗಿಡವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಈ ಗಿಡದ ಹೆಸರು ಹೊಲಂಬ್ರಿ ಗಿಡ ಎಂದು. ಈ ಗಿಡವನ್ನು ನೀವು ನೋಡಿರಿ, ಈ ರೀತಿಯಾಗಿದೆ. ಹಚ್ಚ ಹಸಿರಿನಿಂದ ಈ ಗಿಡ, ಮತ್ತು ಈ ಗಿಡದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಹೂಗಳು ಬಿಡುತ್ತವೆ ಎಂದರೆ ಹಳದಿ ಬಣ್ಣದ ಹೂಗಳು ಇಲ್ಲಿ ಬಿಡುತ್ತವೆ. ನಾನು ನಿಮಗೆ ತೋರಿಸುತ್ತೇನೆ, ನೋಡಿರಿ. ಈ ರೀತಿಯಾದಂತಹ ಹೂಗಳು ಈ ಹೊಲಂಬ್ರಿ ಗಿಡದಲ್ಲಿ ಬಿಡುತ್ತವೆ, ಮತ್ತು ಈ ಹೊಲಂಬ್ರಿ ಗಿಡದಲ್ಲಿ ಈ ರೀತಿಯಾದಂತಹ ಕಾಯಿಗಳಾಗಿ ಈ ರೀತಿ ಅವು ಅರಳುತ್ತವೆ. ಮತ್ತು ಈ ಹೂಗಳನ್ನು ಹಳ್ಳಿಯ ಜನರು ಬಳಸುತ್ತಾರೆ. ಹಳ್ಳಿಯ ಜನರಿಗೆ ಈ ಹೂಗಳು ಒಂದು ತಿಂಗಳಿನಲ್ಲಿ ಇವು ಪಂಚಪ್ರಾಣವಾಗಿರುತ್ತವೆ. ಏಕೆಂದರೆ ಈ ಹೂಗಳನ್ನು ನಾವು ಗೌರಿ ಹಬ್ಬ ಎಂದು ಬರುತ್ತದೆ, ಸೀಗೆ ಹುಣ್ಣಿಮೆಯಲ್ಲಿ ಬರುತ್ತದೆ, ಆರತಿ ಬೆಳಗಿ ಮತ್ತು ನಾವು ದೇವರಿಗೆ ಈ ರೀತಿಯಾಗಿ ಹೂಗಳನ್ನು ಉಗ್ಗುತ್ತೇವೆ. ಮತ್ತು ಆರತಿ ಬೆಳಗುವಾಗ ಈ ಹೂವುಗಳು ಮುಖ್ಯವಾಗುತ್ತವೆ. ಅದೇ ರೀತಿ ನೀವು ಸಹ ದೇವರನ್ನು ನಂಬಿರಿ, ದೇವರಲ್ಲಿ ನಂಬಿಕೆಯನ್ನು ಇಡಿಯಿರಿ. ಪ್ರತಿಯೊಬ್ಬರು ನೀವು ಯಾವುದೇ ದೇವರನ್ನು ನಂಬಿರಿ, ಒಟ್ಟಾರೆಯಾಗಿ ದೇವರನ್ನು ನಂಬಬೇಕು. ಪ್ರತಿಯೊಬ್ಬರು ದೇವರು ಇದ್ದಾನೆ ಭೂಮಿ ಮೇಲೆ. ಎಲ್ಲರೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ನಮಸ್ಕಾರ.